ಟೆಕ್ ನ್ಯೂಸ್ ಎಪಿಸೋಡ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನ್ನ ಹೆಸರು ನಿತೀಶ್ ಕುಮಾರ್, ನೀವು ನೋಡ್ತಾ ಇರೋದು NR ಟೆಕ್ ವರ್ಡ್. ಫ್ರೆಂಡ್ಸ್, ಫಸ್ಟ್ ನ್ಯೂಸ್ ಬಂದು ನಮಗೆ OnePlus ಕಡೆಯಿಂದ OnePlus ಅವರು ನಾಟ್ ಬಡ್ಸ್ 2 ಅಂದ್ಬಿಟ್ಟು ಒಂದು TWS ನ ಲಾಂಚ್ ಮಾಡಿದ್ರು. ಅದು ಇಂಡಿಯಾದಲ್ಲಿ ಫುಲ್ ಪಾಪ್ಯುಲರ್ ಆಗಿ ಒಳ್ಳೆ ಸೇಲ್ಸ್ ನ ಕೂಡ ಮಾಡಿಕೊಟ್ಟಿದೆ. ಅದ್ರ ಸಕ್ಸಸ್ ನ ಬೆನ್ ಹಿಂದೆನೆ ಇವರು OnePlus ನಾಟ್ ಬಡ್ಸ್ 3 ನ ಇಂಡಿಯಾದಲ್ಲಿ ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಕಂಪ್ನಿಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಸೊ ಇದೊಂದು ಲೀಕ್ ಅಂತ ಹೇಳ್ಬೋದು. ನೋಡೋಣ, ಆ TWS ಬಂದಾಗ ನಾವು ಅದನ್ನ ಟ್ರೈ ಮಾಡೋಣ. ನೆಕ್ಸ್ಟ್ ನ್ಯೂಸ್ ಬಂದು ಬೆಂಗಳೂರಿನ ಒಬ್ಬ ಪರ್ಸನ್ ಫಾಸ್ಟ್ ಟ್ಯಾಗ್ ನ ಪೇಟಿಎಂ ಇಂದ ತಗೊಂಡಿದ್ರಂತೆ. ಅವರು ಟೋಲ್ ಪ್ಲಾಜಾದಲ್ಲಿ ಟೋಲು ಕಟ್ಟಾಗ್ಲಿಲ್ಲ ಅನ್ನೋ ಕಾರಣಕ್ಕೆ, ಫಾಸ್ಟ್ ಟ್ಯಾಗ್ ಇಂದ ಕಟ್ಟಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಟೋಲ್ ಪ್ಲಾಜಾದವರು ಫೈನ್ ಸಮೇತ 1645 ರೂಪಾಯಿ ಅವ್ರ ಕಡೆಯಿಂದ ವಸೂಲಿ ಮಾಡಿದ್ದಾರೆ. ಈ ಮನುಷ್ಯ ಏನು ಮಾಡಿದ್ದಾನೆ ಅಂದರೆ ಅದನ್ನು ಕನ್ಸ್ಯೂಮರ್ ಕೋರ್ಟ್ಗೆ ತೊಗೊಂಡೋಗಿ 10,000 ರೂಪಾಯಿ ಟೋಲ್ ಪ್ಲಾಜಾಗೆ ಫೈನ್ ಕಟ್ಟಿಸಿದ್ದಾನೆ. ಸೊ ಟೋಲ್ ಪ್ಲಾಜಾದವರು ಈತನಿಗೆ 10,000 ರೂಪಾಯಿ ಫೈನ್ ಕಟ್ಟಿದ್ದಾಗಿದೆ. ಕಂಪ್ನಿ ಒಂದು ಮೇಂಟೈನ್ ಮಾಡಿದ್ರೆ ಸಾಲದು, ಎಂಪ್ಲಾಯೀಸ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸಹ ಸ್ವಲ್ಪ ಹೇಳ್ಕೊಟ್ಟಿಲ್ಲ ಅಂದರೆ ಕಂಪ್ನಿಗೇ ಹೆವಿ ಲಾಸ್ ಆಗುತ್ತೆ. ಅವರು ನೀವು ಎಷ್ಟು ಹೇಳ್ಕೊಟ್ಟಿರ್ತೀರೋ ಅಷ್ಟು ಮಾತ್ರ ಅವರು ಅದನ್ನು ಫಾಲೋ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಅವರು ರೂಲ್ಸು ರೆಗ್ಯುಲೇಷನ್ಸ್ ಅವ್ರಿಗೆ ಕಂಪ್ನಿದು ಅಷ್ಟೇ ಗೊತ್ತಿರುತ್ತೆ, ಹೊರಗಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ನಿಯವರು ಟ್ರೈನ್ ಮಾಡಿ ಕೆಲಸಕ್ಕೆ ಇಟ್ಕೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಲಸಕ್ಕೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಅಂತ ಜನವರಿ 17 ಅವರ ಸ್ಯಾಮ್ಸಂಗ್ ಇವೆಂಟ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರ ಸಣ್ಣ ಟೀಸರ್ನ ಆದ್ರೆ ಬಿಟ್ಟಿದ್ರು. ಇದು ಹೆಲ್ತ್ ಮತ್ತೆ ವೆಲ್ನೆಸ್ ನ ಟ್ರ್ಯಾಕ್ ಮಾಡೋ ಒಂದು ಡಿವೈಸ್ ತರ ಇರುತ್ತೆ. ಸೇಮ್ ಲೈಕ್ ಸ್ಮಾರ್ಟ್ ವಾಚ್ಗಳ ಥರನೇ ಕೆಲಸ ಮಾಡುತ್ತೆ. ಇದರ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತಾನೆ ನ್ಯೂಸ್ಗಳು ಆದರೆ ಬರ್ತಾ ಇದೆ. ಸೊ ನೋಡೋಣ, ಅದು ಬಂದಮೇಲೆ ಅದ್ರ ಬಗ್ಗೆ ಆದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿಯಾದ ಒಂದು ಡಿವೈಸ್ ಸ್ಯಾಮ್ಸಂಗ್ ಅವರು ಕೂಡ ತೊಗೊಂಡ್ಬರ್ತಾ ಇದ್ದಾರೆ ಅನ್ನೋ ಲೀಕ್ ಆದ್ರೆ ಬರ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಫೇಸ್ಬುಕ್ ಕಡೆಯಿಂದ. ಫೇಸ್ಬುಕ್ನ CEO ಗೊತ್ತಲ್ವಾ, ಮೆಟಾ CEO ಮಾರ್ಕ್ ಜುಕರ್ಬರ್ಗ್. ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಮೆಟಾದವರೇ ಒಂದು ರಿಪೋರ್ಟ್ ಅಲ್ಲಿ ಹೇಳಿರೋ ಪ್ರಕಾರ ಮಾರ್ಕ್ ಜುಕರ್ಬರ್ಗ್ ತುಂಬಾ ರಿಸ್ಕಿ ಆಕ್ಟಿವಿಟೀಸ್ ಅಲ್ಲಾದ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಲೈಕ್ MMA ಅಂದ್ರೆ ಅದೊಂದು ರೀತಿಯ ಮಾರ್ಷಲ್ ಆರ್ಟ್ಸ್ ಆಗಿರುತ್ತೆ. ಇಂಥ ರಿಸ್ಕಿ ಆಕ್ಟಿವಿಟೀಸ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆಲ್ರೆಡಿ ಅವ್ರ ಕಾಲ್ನ ಮುರ್ಕೊಂಡಿದ್ದಾರೆ. ಇದನ್ನೇ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಅವರ ಪ್ರಾಣಕ್ಕೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಮೆಟಾದವರು ನ್ಯೂಸ್ ಆದ್ರೆ ಕೊಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಸಹ ಮೆಟಾ ಕಡೆಯಿಂದಾನೆ. ಫೆಬ್ರವರಿ 3ನೇ ತಾರೀಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಸ್ಟಾಕ್ ಮಾರ್ಕೆಟ್ ನ ವ್ಯಾಲ್ಯೂನಾದ್ರೆ ಇವ್ರು ಪಡ್ಕೊಂಡಿದ್ದಾರೆ. $196 ಬಿಲಿಯನ್. ಎಂಟೈರ್ ಹಿಸ್ಟ್ರಿಯಲ್ಲಿ ಇವರು ಬಿಗ್ಗೆಸ್ಟ್ ಒನ್ ಡೇ ಗೇನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಸ್ಟಾಕ್ ವ್ಯಾಲ್ಯೂನ ಸೇರಿಸ್ಕೊಂಡು ಮೆಟಾದ ಟೋಟಲ್ ಸ್ಟಾಕ್ ವ್ಯಾಲ್ಯೂ ಬಂದು 1.22 ಟ್ರಿಲಿಯನ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ನೆನ್ನೆ ಮಾತಾಡಿದ್ದ ಆಪಲ್ ವಿಷನ್ ಪ್ರೋ ಬಗ್ಗೆ. ಆಪಲ್ ವಿಷನ್ ಪ್ರೋನ ಆಪಲ್ ಟ್ರ್ಯಾಕ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಇದನ್ನ ಡ್ಯೂರಬಿಲಿಟಿ ಟೆಸ್ಟ್ ನಾದ್ರೆ ಮಾಡಿದ್ದಾರೆ. ಅವರು ಇದರಲ್ಲಿ ಹೇಳ್ತಾ ಇರೋ ಪ್ರಕಾರ ಇದು ಒಂದು ಹೆವಿ ಅಲ್ಯೂಮಿನಿಯಂ ಮೆಟೀರಿಯಲ್ ಮತ್ತೆ ಗ್ಲಾಸ್ ನೊಂದಿಗೆ ಇದು ಬಿಲ್ಡ್ ಆಗಿದ್ದು, ಇದು ಯಾವ ರೀತಿಯ ಆಕ್ಸಿಡೆಂಟಲ್ ಡ್ಯಾಮೇಜಸ್ ನ ಆಕ್ಸಿಡೆಂಟಲ್ ಡ್ರಾಪ್ಸ್ ನ ತಡ್ಕೊಳ್ಳುತ್ತೆ, ಇದು ಯಾವ ರೇಂಜ್ ಅಲ್ಲಿ ಇದು ಒಡೆದೋಗುತ್ತೆ, ಯಾವ ರೇಂಜ್ ಅಲ್ಲಿ ಇದರ ಗ್ಲಾಸ್ ಮತ್ತೆ ಅಲ್ಯೂಮಿನಿಯಂ ಫ್ರೇಮು ಡಿಂಟ್ ಬೀಳುತ್ತೆ ಮತ್ತೆ ಗ್ಲಾಸ್ ಒಡೆದೋಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡಿದ್ದಾರೆ. ಅದರ ವಿಡಿಯೋ ಲಿಂಕ್ ಬೇಕಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಸಹ ಚೆಕ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ಮತ್ತೆ ಇವತ್ತಿನ ಡೀಲ್ ಆಫ್ ದಿ ಡೇ ಬಂದು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಟೈಮ್ ಟು ಟೈಮ್ ಏನಾದರೂ ಹೊಸ ಡೀಲ್ಸು, ಹೆವಿ ಡಿಸ್ಕೌಂಟ್ ಇರುವಂಥ ಡೀಲ್ಸ್ ಏನಾದರೂ ಇದ್ದರೆ ನಾನು ಟೈಮ್ ಟು ಟೈಮ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಕಾಣಿಸ್ತಾ ಇರುವ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಟೆಲಿಗ್ರಾಮ್ಗೂ ಸಹ ಜಾಯ್ನ್ ಆಗ್ಬೋದಾಗಿದೆ. ಇದೇ ರೀತಿ ಡೈಲಿ ನಿಮಗೆ ಒಂದೊಂದು ಟೆಕ್ ನ್ಯೂಸ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ಬೆಲ್ ಬಟನ್ನ ಪ್ರೆಸ್ ಮಾಡಿಲ್ಲ, ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ ನ್ಯೂಸ್ ಜೊತೆ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.